ಸೊ ಅವತ್ತು ನಾವು ಯಾವತ್ತೂ ಅನ್ನ ಹಾಕಿದ ಕೈ ನಾವು ಮೋಸ ಮಾಡಲ್ದೇವು, ನಾವು ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ 11 ವರ್ಷ 12 ವರ್ಷ ಆಯಿತು. ಸೊ ಇವತ್ತವರೆಗೂ ನಮ್ಗೆ ಇದರಿಂದ ಲಾಸ್ ಆಗಿಲ್ಲ. ನಮ್ಮ ಹೊಟ್ಟೆ ಎಲ್ಲ ಮಕ್ಕಳು ತುಂಬಿ ಇನ್ನೊಬ್ರಿಗೂ ನಾವು ಕೊಡೋಷ್ಟು ದೇವ್ರು ಕೊಟ್ಟಿದ್ದಾನೆ. ಸೊ ನಾವು ಹ್ಯಾಪಿಯಾಗಿದ್ದೀವಿ ಇದರಲ್ಲಿ. ಎಷ್ಟೋ ಜನ ಬರ್ತಾರೆ, ಸುಮ್ಮನೆ ಎಲ್ಲ ಊಟ ಕೊಟ್ಟು ನಮ್ಮ ಅಮ್ಮ ಬಂದವ್ರು ಅವ್ರನ್ನೇ ಅಮ್ಮನೇ ಕರ್ತಾರೆ. ಅವ್ರ ಮುಖ ಗೊತ್ತಾಯ್ತು, ಅದು ದುಡ್ಡಿಲ್ಲ ಕೊಟ್ಟು ಕಳ್ಸವ, ನಾವೇ ಬೇಡ ಬಿಡಮ್ಮ ಕೈ ಕಾಲಿಂದ ದುಡಿತಾರೆ ಅಂದರು. ಅಯ್ಯೋ ಏನೋ ಸಿಚುವೇಶನ್ ಹಂಗಿದೆ ಕೊಟ್ಟು ಕಳ್ಸವ ಅಂತೇಳಿ ಕೊಟ್ಟು ಕಳಿಸ್ತಾರೆ. 40 ವರ್ಷದಲ್ಲಿ ತುಂಬ ಊಟಕ್ಕೆ ತುಂಬ ಕಷ್ಟಪಟ್ಟಿದ್ದೀವಿ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಬಸವನಗುಡಿಗೆ ಬಂದಿದ್ದೀನಿ. ಬಸವನಗುಡಿ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಅದರ ಬ್ಯಾಕ್ ಸೈಡಲ್ಲೇ MNK ಕೃಷ್ಣರಾವ್ ಪಾರ್ಕ್ ಅಂತ ಇದೆ. ಅದಕ್ಕೆ ಅಡ್ಜಸ್ಟೆಡ್ ಆಗಿ ಅದರ ಪಕ್ಕದಲ್ಲೇ ಅದ್ಭುತವಾಗಿರೋಂಥ ಒಂದು ಸ್ಟ್ರೀಟ್ ಫುಡ್ಡು, ಬೆಳಗಿನ ಉಪಹಾರ ಸಿಗುವಂಥ ಜಾಗ. ಬೀರೇಶ್ವರ ಕೃಪೆ ಅಂತ ಹೆಸರಿಟ್ಟಿದ್ದಾರಂತೆ. ಬಟ್ ಹೆಸರು ಕೂಡ ಚೇಂಜ್ ಆಗಬಹುದು, ಯಾಕಂದರೆ ಮುಂದಿನ ದಿನಗಳಲ್ಲಿ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಿದ್ರು. ಬಟ್ ಸದ್ಯದ ಮಟ್ಟಿಗಂತೂ ಬೀರೇಶ್ವರ ಕೃಪೆ ಅಂತ ಹೇಳ್ತಿದ್ರು. ಸೊ ಇನ್ನೂ ಹೆಸರಿಟ್ಟಿಲ್ಲದೆ ಹೆಸರು ಮಾಡಿರುವಂಥ ಒಂದು ಸ್ಟ್ರೀಟ್ ಫುಡ್ಡು ಕಳೆದ 10 ವರ್ಷಗಳಿಂದ ನಡೆಸ್ಕೊಳ್ತಾ ಬರ್ತಾ ಇದ್ದಾರಂತೆ. ನಿಮಗೆ ಪೂರಿ ಸಿಗುತ್ತೆ, ದೋಸೆ ಸಿಗುತ್ತೆ, ಚಪಾತಿ ಸಿಗುತ್ತೆ, ಇಡ್ಲಿ, ರೈಸ್ ಬಾತು. ಸೊ ಇದೆಲ್ಲ ನಿಮಗೆ ಸಿಗುವಂಥದ್ದು. ಪೂರಿ ಅಂತೂ ನನಗೆ ಬಹಳನೇ ಇಷ್ಟ ಆಗ್ತಿದ್ದು. ಸೊ ಪೂರಿ ಟ್ರೈ ಮಾಡಬೇಕು ಅನ್ನೋ ಮನಸ್ಸಾಗಿದೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಪೂರಿ ಹಾಗೂ ರೈಸ್ ಬಾತ್ ಕೊಡಿಸ್ತೀನಿ, ಬನ್ನಿ. ಹಂಗೆ ಮಾಡಿ ಇಲ್ಲ ಬಂದೆ, ಮೊನ್ನೆ ಹೋದಾರ ಬಂದೋದೆ. ಅವತ್ತು ಕೆಲಸ ಇತ್ತು, ಉತ್ಕಳಿಯಲ್ಲಿದ್ದೆ, ಹಂಗೆ ಹೋಗ್ಬಿಡ್ತಾ ಇದ್ದೆ. ನಮಸ್ತೆ ಸರ್. ಮೇಡಮ್, ತಮ್ಮ ಹೆಸರು? ಜ್ಯೋತಿ. ನನ್ನ ಹೆಸರು ಜ್ಯೋತಿ ಅವರು. ಮೇಡಮ್, ಯಾವಾಗಿಂದ ಶುರುವಾಗಿದ್ದು? ಮತ್ತು ಇನ್ನೊಂದು ಮೊದಲನೇದಾಗಿ ಕೇಳಬೇಕಾದ್ರೆ ಎಲ್ಲೂ ಹೆಸರಿಟ್ಟಿಲ್ಲ, ಅಂದರೆ ಹೆಸರು ಎಲ್ಲೂ ಕಾಣಿಸ್ತಿಲ್ಲ. ಹೆಸರು ಬೀರೇಶ್ವರ ಕೃಪೆ ಅಂತ ಹಾಕಿದ್ವಿ, ಅದು ಪೇಂಟ್ ಮಾಡಿಸ್ಬೇಕಿತ್ತು ಅಂತ ತೆಗ್ದ್ಬಿಟ್ಟಿದ್ವಿ ಅದನ್ನ. ಓಕೆ. ನಾವು ಹೋಟ್ಲಿಟ್ಟು 10 years ಆಯಿತು. ನಾವು 10 years ಆಯಿತು. 10 years ಆಯಿತು. ಆ ಕಡೆ ಹಾಕ್ತಿದ್ವಿ. ಇವಾಗ ಲಾಕ್ಡೌನ್ ಆಯ್ತಲ್ಲ, ಎಲ್ಲ ಆಫೀಸ್ ಅವರ್ಸ್ ಎಲ್ಲ ಭಯ ಪಟ್ಬಿಟ್ಟು ಈ ಕಡೆಯಿಂದ ಹಾಕೊಂಡಿದ್ದೀವಿ. ನಾವು 3 ವರ್ಷ ಆಯಿತು ಈ ಕಡೆ ಹಾಕಿ. ಏನೇನೆಲ್ಲ ಸಿಗುತ್ತೆ ಮೇಡಮ್? ಬೆಳಗ್ಗೆ ಹೊತ್ತು ದೋಸೆ, ಪೂರಿ, ಇಡ್ಲಿ, ಒಂದಿನ ಚಿತ್ರಾನ್ನ ಇರೋ, ಒಂದಿನ ರೈಸ್ ಬಾತ್ ಸಿಗುತ್ತೆ. ಮಧ್ಯಾಹ್ನ ಚಪಾತಿ, ಮುದ್ದೆ, ವೈಟ್ ರೈಸು, ಮಾಮೂಲಿ ಅನ್ನ, ಸಾಂಬಾರು, ರಸ, ಮಜ್ಜಿಗೆ ಎಲ್ಲ ಸಿಗುತ್ತೆ. ಅದು ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟನೂ ಸಿಗುತ್ತೆ. ಎರಡು ಮಾಡ್ತೀವಿ. ಮತ್ತೆ ರಾತ್ರಿ ಊಟ? ಇಲ್ಲ, ಸಾಯಂಕಾಲ ಕ್ಲೋಸ್ ಆಗ್ಬಿಡುತ್ತೆ. ಎರಡೇ ಮಾಡ್ತೀವಿ, ಬೆಳಿಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ ಅಷ್ಟೇ. ಓಕೆ. ಅಂದರೆ ದಂಪತಿಗಳಿಬ್ರು ನಡೆಸ್ತಾರ ಅದ? ಗಂಡ ಹೆಂಡತಿ ಇಬ್ರು? ಅವರು ಇರ್ತಾರೆ, ನಮ್ಮ ತಾಯಿ, ನಮ್ಮ ಸಿಸ್ಟರ್, ನಾವೆಲ್ಲ ಇಲ್ಲಿ ಇರ್ತೀವಿ. ಅವ್ರು ಹೊರಗಡೆ ಕೆಲ್ಸಕ್ಕೆ ಹೋಗ್ತಾರೆ. ಹೌದಾ? ಓಕೆ. ಫ್ಯಾಮಿಲಿನೇ ರನ್ ಮಾಡ್ತಾರೆ? ಫ್ಯಾಮಿಲಿ ರನ್ ಮಾಡ್ತಾ ಇರೋದು. ವರ್ಕರ್ಸ್ ಯಾರು ಇಲ್ಲ ಅಷ್ಟೊಂದಾಗಿ, ಎಲ್ಲ ನಾವೇನೆ ಫ್ಯಾಮಿಲಿ ಮೆಂಬರ್ ಇದ್ರು ಅಂದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಸರಿನಪ್ಪ. ಈಗ ಕೆಲಸ ಅಂತಾನೆ ಒಂದೇ ರಜೆ ಹಾಕ್ಬಿಡ್ತಾರಲ್ಲ ಸರ್, ಅವಾಗ ನಾವೇ ಮಾಡಕ್ ಆಗಲ್ಲ ಅಲ್ವಾ? ಅದಕ್ಕೋಸ್ಕರ ಎಲ್ಲ ನಾವೇ ಇತ್ತು ಅಂತಾನೆ ಎಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವೇ ಮನೆಯವರೇ ಮಾಡ್ತಾರೆ. ನಮ್ಮ ಅಜ್ಜಿ ಅವ್ರೊಬ್ರೆ ಬರಜಿಲ್ಲ, ಒಂದು ನಿಮಿಷ, ಅವ್ರೊಬ್ರೆ ಮೆಂಬರ್ ಅಂತ ಇರೋದು. ಆದ್ರೆ ಒಂದಿನ ಅವ್ರು ರಜೆ ಆಗ್ತಾರೆ, ಅವ್ರ ಕೆಲಸ ಅವ್ರ ಪಾಡ್ಗೆ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಒಂದ್ ದಿವಸನೂ ರಜೆ ಹಾಕಲ್ಲ ಅವ್ರು. ಹೆಂಗ್ ಶುರುವಾಯ್ತು? ಹೆಂಗೆ ಪ್ಲಾನ್ ಆಗಿದೆ? ಹೆಂಗೆ ಒಂದು 10 ವರ್ಷದಿಂದ ಒಂದು ಸ್ಟ್ರೀಟ್ ಫುಡ್ ಶುರು ಮಾಡೋಣ? ಪ್ಲಾನ್ ಎಲ್ಲ ನಮ್ಮ ತಾಯಿಯವ್ರದೇ ಸರ್. ಅರೆ, ಅಮ್ಮನೇ ಶುರು ಮಾಡಿದ್ದ? ಅವರೇ ಶುರು ಮಾಡಿ ಸರ್ ಹೋಟೆಲ್ ಅಂತ. ನಮ್ಗೆ ಪ್ಲಾನ್ ಇರ್ಲಿಲ್ಲ, ಇವರಿಂದಾನೇ ಎಲ್ಲ ಪ್ಲಾನ್ ಆಗಿದ್ದು. ಎಲ್ಲ ಇವರಿಂದಾನೇ ಆಗಿದ್ದು. ಇವರೇ ಒಂದು ಅನ್ನಪೂರ್ಣೇಶ್ವರಿ ತರ ಇಲ್ಲಿಗೆ. ಓಕೆ. ಅಮ್ಮ, ಹೆಂಗೆ ಐಡಿಯಾ ಅಂದರೆ ಲೈಕ್ ಸ್ಟ್ರೀಟ್ ಫುಡ್ ಶುರು ಮಾಡೋಣ ಅಂತ? ನಾವು ಹೂವು ವ್ಯಾಪಾರ ಮಾಡ್ತಿದ್ದ, ಹೂವದ ವ್ಯಾಪಾರ, ಹೂವು, ತರಕಾರಿ, ಸೊಪ್ಪು, ಅದು ಇದು ವ್ಯಾಪಾರ ಮಾಡ್ತಿದ್ದ. ಹಿಂಗೆ ಇಟ್ಕೋ ಕೈ. ಹೂವು ವ್ಯಾಪಾರ ಮಾಡ್ತಿದ್ದೆ, ತರಕಾರಿ ಎಲ್ಲ ವ್ಯಾಪಾರ ಮಾಡ್ತಿದ್ದೋ. ತುಂಬ ಫುಲ್ಲು ವ್ಯಾಪಾರ ಕಡಿಮೆ ಆಯಿತು. ಇಲ್ಲೆಲ್ಲ ವ್ಯಾಪಾರದವ್ರು ಜಾಸ್ತಿ, ತಿಂಡಿ ಹೋಟ್ಲಲ್ಲಿ ಯಾರು ಇಟ್ಟಿತ್ತಿಲ್ಲ. ಆದ್ದರಿಂದ ಇಲ್ಲಿ ತಿಂಡಿಗಳು ಹಾಕಿದ್ರೆ ಹೋಗುತ್ತೆ, ಹೋಟ್ಲಿಟ್ರೆ ಇಲ್ಲಿ ಇದಾಗ್ಬೋದು ಅಂತ ಹಾಕ್ತೆ. ದೇವರು ಎಲ್ಲ ಕಂಡುಬಿಟ್ಟ, ಸಕ್ಸಸ್ ಆಯಿತು. ನಮಗೆ 8 ಜನ ಇದ್ದೀವಿ ಮನೇಲಿ.
ಒಂದು ಟೈಮ್ಗೆ 8 ಜನ ಅಂದರೆ ಒಂದು ದಿನಕ್ಕೆ 25-30 ಜನ ಆಯ್ತು, ಕೆಲಸದವ್ರು ಎಲ್ಲ ಸೇರಿ ಏನೋ ಮೇಂಟೈನ್ ಮಾಡ್ಕೊಂಡು ಹೋಯ್ತಾ ಇದ್ವಿ. ಅಂದರೆ ಹೂವಿನ ವ್ಯಾಪಾರ ಮುಂಚೆ ಇದ್ದಿದ್ದು? ಹಾಂ, ಹೂವು ಸೊಪ್ಪು ನಾವೇನು ಮಾಡದೇ ಇದ್ದೇನಿಲ್ಲ. ವ್ಯಾಪಾರದಲ್ಲಿ ಪ್ರತಿಯೊಂದು ಮಾಡಿದ್ದೀನಿ. ನಮ್ಗೆ ಅದೇ ಜೀವನ ಆಗ್ಬಿಡ್ತಲ್ಲ, ನಮ್ಗೆ ಅದೇ ವ್ಯಾಪಾರ ಬಿಟ್ಟರೆ ನಮ್ಗೆ ಇನ್ನೇನು ಸೆಟ್ ಆಗಲಿಲ್ಲ. ಏನು ಬೇಕಾದ್ರೂ ಮಾಡ್ಬೋದಾಯಿತು, ನಮ್ಗೆ ವ್ಯಾಪಾರನೇ ನಮ್ಗೆ ಸೆಟ್ ಆಗ್ಬಿಡ್ತು. 5 ರೂಪಾಯಿ ಬಂಡವಾಳ ಹಾಕ್ತೆ. ಮೊದಲನೇ ದಿನ ಯಾರೋ ನಮಗೆ ಒಂದು ಅಜ್ಜಿ ಇದ್ದರು, ಅವರು ತುಂಬ ಕಷ್ಟಪಡ್ತಾ ಇದೆಯಾ, 2 ರೂಪಾಯಿ kg ಹೂವು ಕಟ್ಕೊಂಡು ತುಂಬ ಕಷ್ಟ ಅಲ್ವಾ, ನೀನೇ ಸ್ವಂತ ಮಾಡ್ಬೋದಲ್ವ, ಇಲ್ಲಿ ಯಾರೂ ಇಲ್ಲ, ನೀನು ಬಿಟ್ಟರೆ ಇನ್ನು ಯಾರೂ ಇಲ್ಲ, 3000 ಜನ ಇದ್ದಾರೆ, 3000 ಜನದಲ್ಲಿ ಯಾರೂ ಇಲ್ಲ, ನೀವು ಮಾಡಿದ್ರೆ ಉದ್ಧಾರ ಆಯ್ತೀಯ ಅಂದ್ಬಿಟ್ಟು ಅವರು 5 ರೂಪಾಯಿ ಕೊಟ್ಟರು. ಆವಾಗ 1 kg ಹೂವು ತಂದು 50 ರೂಪಾಯಿ ಲಾಭ ಸಿಕ್ತು. ನನ್ನ 3 ಮಕ್ಕಳು ಮದುವೆ, ಬಾಣ್ತನ, ಬಸರ್ತನ, ಹೋಗೋರು ಬರೋರು ಎಲ್ಲ ನಮಗೆ ಗಂಡಸರ ಜೀವನ ಕಡಿಮೆ ಇದರಿಂದ ಅದೇ ಮಾಡ್ಕೊಂಡು ಬಂದ್ಬಿಟ್ಟೆ. ನಮ್ಗೆ ಅದೇ ಸೆಟ್ ಆಗೋಯ್ತು. ನಮಗೆ ಬೇರೆ ಕಸಬು ಏನು ಬಂದಿಲ್ಲ. ಇದರಲ್ಲೇ ಜೀವನ ಕಳ್ಕೊಂಡು ಎಲ್ಲ ಇದರಲ್ಲೇ ಕಳೀತಾ ಇದ್ದೀನಿ. ಈ ಹೋಟ್ಲು ಶುರು ಮಾಡಿದ್ದು ಅಷ್ಟೇ 2000 ರೂಪಾಯಿ ಬಂಡವಾಳದಿಂದನೇ ಶುರು ಮಾಡಿದ್ದು. ಅದು 2000 ರೂಪಾಯಿಂದ ಇವಾಗ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ನಮ್ಮನ್ನ. ಯಾರು ಕೊಟ್ಟಿದ್ದು? ಒಂದು ಅಜ್ಜಿ ಇದ್ರು, ಗೊಲ್ರು, ಅವರು ಗೊಲ್ರು, ವಿಷ್ಣು ಗೊಲ್ರು ಅವರು. ನಾ ಕಷ್ಟಪಡೋದು ನೋಡಿ ತುಂಬಾ ಬೇಜಾರು ಮಾಡ್ಕೊಳ್ಳೋರು. ನಿನ್ನಲ್ಲಿ ಅನ್ನ, ನಾನು ಹೂವು ಕಟ್ಟೋದು ನೋಡಿ ಆ ಕಾಲದಲ್ಲಿ ತುಂಬ ಕಷ್ಟ ಅಲ್ವಾ, ಒಬ್ಬರೇ ಅವಾಗೆಲ್ಲ ಏನೇ ಮಾಡಿದ್ರು ಒಬ್ಬೊಬ್ಬರೇ ಮಾಡ್ತಿದ್ರು. ಈಗ 30 ವರ್ಷದ ಕೆಳಗಡೆ ಅನ್ಕೊಂಬರು ಸರ್. ಇಲ್ಲ 35 ವರ್ಷದ ಮೇಲೇನೆ. ಅವಾಗ ಸೇರಲ್ಲಿ ಹೂವು ಕೊಡ್ತಿದ್ರು, ಮಲ್ಲಿಗೆ ಹೂವು ಸೇರಲ್ಲಿ ಕೊಡ್ತಿದ್ರು. ಪಾವಲ್ಲಿ 8 ಆಣಿ ಪಾವು ಮಾರ್ತಿದ್ದೋ. ನಾನು 5 ರೂಪಾಯಿ ಹೂವು ತಂದು 50 ರೂಪಾಯಿ ಲಾಭ ಮಾಡೋಕ್ಕೆ 8 ಆಣಿ ಪಾವು ಹೇಗೆ. ಅದು ತಾಯಿ ನಮ್ಮಮ್ಮ ಯಾವ ಇದರಲ್ಲಿ ಸಂತೋಷದಲ್ಲಿ ಕೊಟ್ಟರು ಅದು ನನಗೆ ಕಿಕ್ಕಾಗೋಯ್ತು. ದೇವರು ಕಂಡುಬಿಟ್ಬಿಟ್ಟ. ನನಗೆ ಏನೇ ಹಿಡಿದ್ರು ನನಗೆ ತಿನ್ನೋಷ್ಟು ದೇವ್ರು ಕೊಟ್ಟಿದ್ದಾನೆ. ಒಬ್ರಿಗೆ 4 ಜನ ಅನ್ನ ಹಾಕೋಷ್ಟು ಕೊಟ್ಟಿದ್ದಾನೆ. ಅವ್ರದ್ದು ಖುಷಿ. ಅದೇ ನಮ್ಮ ಜೀವನ. ಎಲ್ಲ ಬರೋರೆಲ್ಲ ಕಬ್ಬಾಳಮ್ಮ, ಅನ್ನಪೂರ್ಣೇಶ್ವರಿ ಅಂತಲೇ ನನ್ನ ಮಾತಾಡ್ಸೋದು, ಯಾರು ಅಮ್ಮ ಅಂತಲೇ ಮಾತಾಡ್ಸಲ್ಲ. ಇವ್ರು ದೊಡ್ಡ ಮಗಳು, ಇವಳು ಕೊನೆ ಮಗಳು, ಇನ್ನೊಬ್ಬ ಮಗಳು ಮೈಸೂರಲ್ಲಿ ಮದುವೆ ಆಗಿದ್ದಾಳೆ. ನಾವು ಏನು ಪ್ಲ್ಯಾನ್ ಇಲ್ಲದೆ ಶುರು ಮಾಡಿದ್ದು. ಏನೋ ಒಂದು ತುಂಬ ಕ್ರಿಟಿಕಲ್ ಸಿಚುವೇಶನ್ ಇತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಕ್ರಿಟಿಕಲ್ಲು. ಏನೋ ಬೇರೆ ಥರ ಅಂದ್ಕೊಂಡ್ವಿ. ಸರಿ ಹಿಂಗೆ ಅಮ್ಮ ನಾನು ಇಬ್ಬರೇ ಕೂತ್ಕೊಂಡಿದ್ದು ಒಂದು ಕಡೆ ಪಾರ್ಕ್ ಕಟ್ಟೆ ಮೇಲೆ. ಸೊ ಕೂತ್ಕೊಂಡು ಬೇಡ ಯಾರನ್ನೂ ಕೇಳಬೇಡ, ಹೋಟ್ಲೆ ಹಾಕೋಣ ನಡಿ ಅಂಥೇಳಿ ನಮ್ಮಮ್ಮ ಹೇಳಿದ್ರು. ಅಷ್ಟೇ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್, ಒಂದು ಸೆಕೆಂಡಲ್ಲಿ ಡಿಸೈಡ್ ಮಾಡಿದ್ದು ನಾವು. ಸೊ ಬೆಳಗ್ಗೆ ಎದ್ದು ಮನೆಗೆ ಏನು ಮಾಡ್ಕೋತೀವಿ, ನಮ್ಮ ಮನೆ 10 ಜನ ಇದ್ದೀವಿ, ಒಂದು kg ಒಂದು ಟೈಮ್ 1 kg ಬೇಕು ಊಟ. ಸೊ ಆ ಊಟನೇ ನಾವು ಮಾಡಿಕೊಂಡು ಪುಳಿಯೋಗರೆ ಚಿತ್ರಾನ್ನ ಮಾಡಿಕೊಟ್ಟೆ. ಆ ಚಿಕ್ಕ ಪಾದಲ್ಲಿ ತಂದು ಇಟ್ಕೊಂಡ್ವಿ. ಅವತ್ತೇ ಫುಲ್ ಸೋಲ್ಡ್ ಔಟು. ಸೊ ಅವತ್ತು ನಾವು ಯಾವತ್ತೂ ಅನ್ನಕ್ಕೆ ಕೈ ನಮ್ಮ ಮೋಸ ಮಾಡಲ್ದೇವು, ನಾವು ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ 11 ವರ್ಷ 12 ವರ್ಷ ಆಯಿತು. ಸೊ ಇವತ್ತವರೆಗೂ ನಮ್ಗೆ ಇದರಿಂದ ಲಾಸ್ ಆಗಿಲ್ಲ. ನಮ್ಮ ಹೊಟ್ಟೆ ಎಲ್ಲ ಮಕ್ಕಳು ತುಂಬಿ ಇನ್ನೊಬ್ರಿಗೂ ನಾವು ಕೊಡೋಷ್ಟು ದೇವ್ರು ಕೊಟ್ಟಿದ್ದಾನೆ. ಸೊ ನಾವು ಹ್ಯಾಪಿಯಾಗಿದ್ದೀವಿ ಇದರಲ್ಲಿ. ವ್ಯಾಪಾರ ಅಂದಮೇಲೆ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಒಂದಿನ ಆಗುತ್ತೆ, ಒಂದಿನ ಆಗಲ್ಲ. ಬಟ್ ಪರವಾಗಿಲ್ಲ. ನಮ್ಮಮ್ಮ ಯಾವಾಗಲೂ ಹೀಗೆ ಕೊಟ್ಟು ಕೈ ಇಸ್ಕೊಂಡು ಕೈ ಅಭ್ಯಾಸ ಇಲ್ಲ. ಇವತ್ತಿಗೂ ಹಾಗೆ ಇದ್ದಾರೆ, ಮುಂದಕ್ಕೂ ಹಾಗೆ ಇರ್ತಾರೆ. ಸೊ ನಾವು ಇದರಲ್ಲಿ ಹ್ಯಾಪಿಯಾಗಿದ್ದೀವಿ. ಪ್ರೌಡ್, ನಮ್ಮ ಅಮ್ಮನ ಮೇಲೆ ನಮ್ಗೆ ತುಂಬ ಪ್ರೌಡ್ ಇದೆ. ಯಾರ ಕೈ ಕೇಳಿಗೂ ಬಿಟ್ಟಿಲ್ಲ. ಇಷ್ಟು ವರ್ಷಕ್ಕೆ 36 ನನಗೆ. ಇಷ್ಟು ವರ್ಷಕ್ಕೂ ಯಾರ ಮನೆಗೂ ಒಂದು ಕೆಲ್ಸಕ್ಕೆ ಕಳಿಸಿಲ್ಲ, ಒಬ್ರ ಮನೆ ಊಟಕ್ಕೆ ಕಳಿಸಿಲ್ಲ ನನಗೆ ಬುದ್ಧಿ ಬಂದಾಗಿಂದ. ಸೊ ನಮ್ಮ ಮನೇಲೇ 4 ಜನಕ್ಕೆ ಊಟ ಹಾಕ್ಕೊಂಡೇ ಅಭ್ಯಾಸ ಮಾಡ್ಕೊಂಡು ನಾವು ಫುಟ್ಪಾತಲ್ಲಿ ವ್ಯಾಪಾರ ಮಾಡಿದ್ರು ಒಂದು ರೇಂಜಲ್ಲಿ ಇಟ್ಟಿದ್ದಾರೆ ನಮ್ಮನ್ನು. ಎಷ್ಟೋ ಜನ ಬರ್ತಾರೆ, ಸುಮ್ಮನೆ ಎಲ್ಲ ಊಟ ಕೊಟ್ಟು ಅಮ್ಮ ಬಂದವ್ರನ್ನ ಅವ್ರನ್ನೇ ಕರ್ತಾರೆ. ಅವ್ರ ಮುಖ ಗೊತ್ತಾಯ್ತು, ಅದು ದುಡ್ಡಿಲ್ಲ ಕೊಟ್ಟು ಕಳ್ಸವ, ನಾವೇ ಬೇಡ ಬಿಡಮ್ಮ ಕೈಕಾಲಿಂದ ದುಡಿತಾರೆ ಅಂದರು. ಅಯ್ಯೋ ಏನೋ ಆ ಸಿಚುವೇಶನ್ ಹಂಗಿದೆ, ಕೊಟ್ಟು ಕಳ್ಸವ ಅಂತೇಳಿ ಕೊಟ್ಟು ಕಳಿಸ್ತಾರೆ. 40 ವರ್ಷದಲ್ಲಿ ತುಂಬ ಊಟಕ್ಕೆ ತುಂಬ ಕಷ್ಟಪಟ್ಟಿದ್ದೀವಿ. ಆ ಜೀವನ ಬೇಡ, ಊಟದ ಪರಿಸ್ಥಿತಿ ಕಷ್ಟಪಡೋದು ಬೇಡ, ನಾವೊಬ್ರಿಗೆ ಹಾಕದ ಅಂದ್ಬಿಟ್ಟು ನನ್ನ ಕೈಲಾದಷ್ಟು ಸೇವೆ ಮಾಡ್ಕೊಂಡು ಹೋಗೋಣ ಅಂತ ನಾನು ಅನ್ನಪೂರ್ಣೇಶ್ವರನ ಹಿಡಿದೆ. ಯಾವ ಗಳಿಗೆಯಲ್ಲಿ ಹಿಡಿದ್ದೋ, ಯಾವ ತಾಯಿ ನಮ್ಮಮ್ಮ ಅಜ್ಜಿ ನನಗೆ 5 ರೂಪಾಯಿ ಕೊಟ್ಟರು, ಆ 5 ರೂಪಾಯಿ ಇಲ್ಲಿವರೆಗೂ ನಿಲ್ಲಿಸಿದೆ.
ಬೆಳಗ್ಗೆ 8ರಿಂದ ಸಂಜೆ 4 ಗಂಟೆ ತನಕ ಇರುತ್ತೆ. ಎಲ್ಲ ವೆಜ್ ಊಟನೇ. ಬೆಳಗ್ಗೆ ಒಂದು ಇಡ್ಲಿ ಪೂರಿ, ಒಂದು ಯಾವ್ದಾರು ಒಂದು ರೈಸ್ ಬಾತು, ವಡೆ ಬಜ್ಜಿ ಬೋಂಡ. ಮಧ್ಯಾಹ್ನ ಮುದ್ದೆ ಚಪಾತಿ ಅನ್ನ ಸಾಂಬಾರು. ನಮ್ಮ ಮೈಸೂರು ಕಡೆ ಉಪ್ಸಾರು ಫೇಮಸ್, ಇಲ್ಲಿ ಮುದ್ದೆ ಉಪ್ಸಾರಿಗೆ ಬರ್ತಾರೆ. ಸೊ ಎಲ್ಲ ನಾವೇ ಮಾಡೋದ್ರಿಂದ ಟೇಸ್ಟಿಂಗ್ ಪೌಡ್ರು ಸೋಡಾ ಅವೆಲ್ಲ ಹಾಕೋಲ್ಲ, ಹುಡ್ಕೊಂಡು ಬರ್ತಾರೆ, ಎಲ್ಲ ಖುಷಿಪಟ್ಟು ಊಟ ಮಾಡ್ತಾರೆ. ಸೊ ಕೆಲವು ಟೈಮ್ ಭಾನುವಾರ ನಾವು ಎಷ್ಟು ತೊಗೊಳ್ದೆ ಮಾಡ್ತೀವಿ ಅಂಗಡಿನ. ಇಲ್ಲಿ ಇರೋರು ನೀವು ಊಟ ಹೋಟ್ಲ್ ಹಾಕಿದ್ರೆ ನಮ್ಗೆ ಊಟ ಸಿಗಲ್ಲ ಇಲ್ಲಿ ಬನ್ನಿ ಅಂತ ಫೋನ್ ಮಾಡಿ ಹೇಳ್ತಾರಲ್ಲ, ಸೊ ಅದಕ್ಕೆ ಭಾನುವಾರ ಸುಧಾ ನಾವು ಬೆಳಗ್ಗೆ ಟಿಫನ್ ಹಾಕ್ತೀವಿ. ಬೆಳಿಗ್ಗೆ ಟಿಫನ್ ಹಾಕ್ತೀವಿ. ಮುಂಚೆ ರಜೆ ಮಾಡ್ತಾ ಇದ್ವಿ, ಈ ನಡುವೆ ಎಲ್ಲ ಸ್ವಲ್ಪ ಸೆಕ್ಯೂರಿಟಿಗಳಲ್ಲಿ ತಿಂಗಳು ಪೇಮೆಂಟ್ ಕೊಡ್ತಾರೆ, ಅವ್ರಿಗೆಲ್ಲ ನಾವು ಕ್ಲೋಸ್ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾವು ಭಾನುವಾರ ಸುಧಾ ಹೋಟ್ಲು ಹಾಕ್ತೀವಿ. ಓಕೆ ಫೈನ್. ಮತ್ತಿನ್ನು ಇಲ್ಲಿಗೆ ಬರಬೇಕು ಅಂದರೆ ಯಾವ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಇದು ಬಸವನಗುಡಿ ಪೊಲೀಸ್ ಸ್ಟೇಷನ್ ಬ್ಯಾಕ್ ಸೈಡೇ ಬರುತ್ತೆ, ನಿಯರ್ ಕೃಷ್ಣರಾವ್ ಪಾರ್ಕ್. ಕೃಷ್ಣರಾವ್ ಪಾರ್ಕ್ ಅಂದರೆ ಮೇನ್ ಗೇಟು. ಸೊ ಯಾರಿಗೂ ಹುಡ್ಕೋಷ್ಟೇ ಇಲ್ಲ, ಆರಾಮ್ಸೆ ಸಿಗುತ್ತೆ. ಬಸವನಗುಡಿ ನೆಟ್ಕಲಪ್ಪ ಸರ್ಕಲ್, ಕೃಷ್ಣರಾವ್ ಪಾರ್ಕ್ ಅಂದರೆ ಮೇನ್ ಗೇಟಲ್ಲೇ ನಾವಿದ್ದೀವಿ. ಸೊ ಎಲ್ಲೂ ಹುಡ್ಕೋಷ್ಟೇ ಇಲ್ಲ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಸೊ ಅದ್ಭುತವಾಗಿರೋಂಥ ಬೆಳಗಿನ ಉಪಹಾರ. ಬೆಳಿಗ್ಗೆ ಬಿಸಿ ಬಿಸಿ ಪೂರಿ ತೊಗೊಂಡಿದ್ದೀನಿ. ಪೂರಿ ಅಂದರೆ ನನಗೆ ಬಹಳನೇ ಇಷ್ಟ. ಸೊ ಹಾಗಾಗಿ ಪೂರಿ ತೊಗೊಂಬಿಟ್ಟೆ. ಪೂರಿ ಜೊತೆಗೆ 2 ಥರ ಚಟ್ನಿ ಸಿಗುತ್ತೆ, ಕಾಯಿ ಮತ್ತು ಹಸಿರು ಮೆಣಸಿನಕಾಯಿ ಉರ್ಗಡ್ಲೆ ಬಳಸಿ ಮಾಡಿರುವಂಥದ್ದು. ಮತ್ತಿನ್ನು ಕೆಂಪು ಚಟ್ನಿ ಅಂದರೆ ಟೊಮೊಟೊ ಚಟ್ನಿ ಕೊಟ್ಟಿರ್ತಾರೆ. ಮತ್ತು ಬಿಸಿ ಬಿಸಿ ಬೋಂಡ ಇದೆ, ಸಾಗು ಆಲೂಗಡ್ಡೆ ಸಾಗು ಕೊಟ್ಟಿದ್ದಾರೆ. ಬಿಸಿ ಬಿಸಿ ಬೋಂಡ ಹೇಗಿದೆ ಒಮ್ಮೆ ನೋಡಿ. ಸಂತೆ ಬೋಂಡ ಅಂತಲೂ ಕರಿತೀವಿ, ಈರುಳ್ಳಿ ಬೋಂಡ ಅಂತ ಕರೀತಾರೆ. ಏನಂದರೆ ಹೊರಗಡೆಯಿಂದ ಗರಿಗರಿಯಾಗಿರುತ್ತಾ, ಅದು ನಿಮಗೆ ಕರುಮ್ ಅಂತ ಸಿಗುತ್ತೆ. ಒಳಗಡೆ ಅಷ್ಟೇ ಸಾಫ್ಟಾಗಿರುತ್ತೆ. ಈರುಳ್ಳಿ ಕಡಲೆ ಹಿಟ್ಟು ಬಳಸಿ ಮಾಡಿರುವಂಥದ್ದು. ಮತ್ತಿನ್ನು ಸಬ್ಬಸ್ಗಿ ಸೊಪ್ಪು ಲೈಟಾಗಿ ಬಳಸಿದ್ದಾರೆ, ಲೈಟಾಗಿ ಸಿಗುತ್ತೆ. ಖಾರನೂ ಅತಿ ಹೆಚ್ಚೇನಿಲ್ಲ, ಆರಾಮ್ಸೆ ಟ್ರೈ ಮಾಡ್ಬೋದು. ಸೂಪರ್ ಚೆನ್ನಾಗಿದೆ. ಲೈಟಾಗಿ ಸ್ವಲ್ಪ ಖಾರದ ಪುಡಿನೂ ಬಳಸಿದ್ದಾರೆ ಆ ಖಾರಕ್ಕೆ. ನಂತರದಲ್ಲಿ ಪೂರಿ, ಅದು ಬಿಸಿ ಬಿಸಿ ಇತ್ತು. ಶೂಟ್ಗೆ ಅಂದ್ಬಿಟ್ಟು ಸ್ವಲ್ಪ ತಣ್ಣಗಾಯಿತು. ಬಿಸಿ ಬಿಸಿ ಪೂರಿ, ದೊಡ್ಡ ಪೂರಿನೇ ಬರುತ್ತೆ. ಕೆಂಪು ಚಟ್ನಿಯೊಂದಿಗೆ ಪೂರಿ. ಡಿಫ್ರೆಂಟ್ ಆಗಿದೆ. ಹುಳಿ ಬರುತ್ತೆ, ಟೊಮೊಟೊ ಬಳಸಿದ್ದಾರೆ. ಸೊ ಅದರ ಒಂದು ಹುಳಿ ಸಿಗುತ್ತೆ, ಮತ್ತು ಬೆಳ್ಳುಳ್ಳಿ ಎಲ್ಲ ಬಳಸಿದ್ದಾರೆ. ಅದು ಚೆನ್ನಾಗಿದೆ. ಖಾರ ಏನಿಲ್ಲ, ಖಾರ ಅಂದ್ಕೊತೀವಿ, ಖಾರ ಏನು ಬರೋಲ್ಲ. ಇನ್ನು ಹಸಿರು ಚಟ್ನಿ, ಇದು ಖಾರ ಬರುತ್ತೆ. ಹಸಿರು ಮೆಣಸಿನಕಾಯಿಯ ಖಾರ ಬೆಳಗ್ಗೆನೆ ಚುರ್ರನ್ನತ್ತೆ. ಇನ್ನು ಸಾಗು ಇದೆ, ಆಲೂಗಡ್ಡೆ ಬಾಂಬೆ ಸಾಗು ಮಾಡಿರ್ತಾರೆ. ಚೆನ್ನಾಗಿದೆ ಸಾಗು ಕೂಡ, ಸೂಪರ್. ನನಗೆ ಸಾಗುನೇ ಭಾಳ ಇಷ್ಟ ಆಯಿತು. ಪೂರಿ ಜೊತೆ ಸಾಗು ಮಸ್ತ್ ಕಾಂಬಿನೇಷನ್ನು. ಪೂರಿ ಜೊತೆ ಸಾಗು ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಮತ್ತು ಇನ್ನು ಬೋಂಡ ಅಂತೂ ಚಿಂದಿ ಆಯಿತು. ಬೋಂಡ ಸಕ್ಕತ್ತಾಗಿದೆ, ಟ್ರೈ ಮಾಡ್ಬೋದು. ಪೂರಿ ಆಯಿತು. ಪೂರಿ ಆದಮೇಲೆ ತದನಂತರದಲ್ಲಿ ನಾವು ತೊಗೊಂಡಿರುವಂಥದ್ದು ಚಿತ್ರಾನ್ನ ತೊಗೊಂಡಿದ್ದೀನಿ. ಸೊ ಅದ್ಭುತವಾಗಿ ಚೆನ್ನಾಗಿ ಕಾಣಿಸ್ತದೆ. ನಾನು ರೈಸ್ ಬಾತ್ ಇರುತ್ತೆ ಅಂದ್ಕೊಂಡೆ, ರೈಸ್ ಬಾತ್ ಇರಲ್ವಂತೆ, ಯಾವುದಾದ್ರು ಒಂದು ರೈಸ್ ಐಟಮ್ ಇರುತ್ತಂತೆ. ಇವತ್ತು ಚಿತ್ರಾನ್ನ ಮಾಡಿದ್ದಾರೆ. ನಾವೆಲ್ಲೇ ಹೋದ್ರೂ ಚಿತ್ರಾನ್ನದ ಜೊತೆಗೆ ಒಂದೊಂದು ರೈಸ್ ಬಾತ್ ಸಿಗುತ್ತಲ್ಲ, ಸೊ ಆ ರೀತಿ ಇಲ್ಲೂ ಅಂದ್ಕೊಂಡೆ. ಬಟ್ ಇಲ್ಲಿ ಯಾವ್ದಾದ್ರು ಒಂದು ರೈಸ್ ಐಟಮ್ ಸಿಗುತ್ತೆ. ಚಿತ್ರಾನ್ನ ಆಗಿರ್ಬೋದು, ರೈಸ್ ಬಾತ್ ಆಗಿರ್ಬೋದು, ಯಾವುದಾದ್ರು ಒಟ್ಟವರ್ ಒಂದು ಇರುತ್ತಂತೆ. ಸೊ ಚಿತ್ರಾನ್ನ ಸಿಕ್ತು. ಸೊ ಚಿತ್ರಾನ್ನ ತೊಗೊಂಡಿದ್ದೀನಿ. ಕಡಲೆಬೀಜ, ಕಡಲೆಬೇಳೆ ಎಲ್ಲ ಅತಿ ಹೆಚ್ಚು ಬಳಸಿದ್ದಾರೆ. ಕರ್ಬೇವಿನ ಸೊಪ್ಪು ಬಳಸಿದ್ದಾರೆ. ಮತ್ತಿನ್ನು ಹಸಿರು ಮೆಣಸಿನಕಾಯಿ ಕೂಡ ಸ್ವಲ್ಪ ಜಾಸ್ತಿನೇ ಬಳಸಿದ್ದಾರೆ. ಚಿತ್ರಾನ್ನ ಬಿಸಿ ಬಿಸಿ ಸಿಗುತ್ತೆ. ಯೂಶ್ವಲಿ ಚಿತ್ರಾನ್ನ ಬಿಸಿ ಬಿಸಿ ಸಿಗುವಂಥದ್ದು ತೀರಾ ಕಮ್ಮಿ ಕಡೆ. ಇಲ್ಲಿ ನಿಮಗೆ ಚಿತ್ರಾನ್ನ ಬಿಸಿ ಬಿಸಿ ಸಿಗೋದು, ಅದೊಂದು ಪ್ಲಸ್ ಪಾಯಿಂಟ್. ಚಿತ್ರಾನ್ನ ಹುಳಿಯಾಗಿ ಸೂಪರಾಗಿದೆ. ರೈಸು ಅಷ್ಟೇ, ಮುದ್ದೆ ಅನ್ಸಲ್ಲ.
ಮತ್ತು ಇನ್ನು ಬಡವರ ಬಾದಾಮಿ ಕಡಲೆಬೀಜ ಸ್ವಲ್ಪ ಜಾಸ್ತಿನೇ ಬಳಸಿರ್ತಾರೆ. ಮತ್ತು ಇನ್ನು ಕಡಲೆಬೇಳೆ ಅದು ಕೂಡ ನಿಮಗೆ ಕಟುಮ್ ಅಂತ ಸಿಗುತ್ತೆ. ಚೆನ್ನಾಗಿದೆ. ಚಿತ್ರಾನ್ನ ಮಸ್ತಿದೆ. ಮತ್ತು ಇನ್ನೊಂದು ಖುಷಿ ವಿಚಾರ, ಬಾಳೆ ಎಲೆ ಬೆಳೆಸ್ತಾರೆ. ಸೊ ಅದೊಂದು ಬಹಳ ಇಷ್ಟ ಆಯಿತು. ಇನ್ನು ಮಧ್ಯಾಹ್ನ ಬಂದರೆ ನಿಮಗೆ ಮುದ್ದೆ ಊಟ ಸಿಗುತ್ತೆ, ಮುದ್ದೆ ಉಪ್ಸಾರು ಸಿಗುತ್ತಂತೆ. ಸೊ ಯಾವಾಗಾದ್ರೂ ಮಧ್ಯಾಹ್ನ ಬರಬೇಕು ಪ್ಲ್ಯಾನ್ ಆಗಿದೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ.